ಶೆಪ್ಪೆ ಖುಷಿ ಹಾಕಿದ್ದೆ. ಆದರೆ ಈಗ ಇದೊಂದು ಎಕರೆ ಇರೋದ್ರಿಂದನ ಒಂದು 6-7 ಜನ ಬೇಕು ಇದನ್ನು ಕಟ್ಟಬೇಕು ಅಂದರೆ ಮಿಷನಲ್ಲಿ ಕುಯ್ಸಿದ್ದೆ. ಕುಯ್ಬೇಕು ಅಂದಿದ್ರು ಒಂದು 15-20 ಜನ ಬೇಕಾಗ್ತಿತ್ತು. ಮಿಷನ್ ಒಂದು ಗಂಟೆ ಕುಯ್ದಕ್ಕೆ ಹೋಗೈತೆ. ಆದರೆ ಈಗ ಇದನ್ನು ಬಳ್ದಿಕ್ಬೇಕು ಅಂದರೆ ಇದು ಹೈಬ್ರಿಡ್ ಜೋಳ ಬೆಳೆದಿಲ್ಲ. ಹಾಗಾಗಿ ನಾನೊಂದು ಆಯುಧ ಮಾಡಿಸ್ಕೊಂಬಂದಿದ್ದೀನಿ ವೆಲ್ಡಿಂಗ್ ಶಾಪ್ ಹೋಗಿ. 100 ರೂಪಾಯಿ ಖರ್ಚಾಯ್ತು ಅಷ್ಟೇ. ಈಗ ಒಬ್ಬನೇ ಮಾಡ್ಕೊಬೋದು. ಒಂದು ಎಕರೆದೂ ಈ ಥರ ಐತೆ. ಈ ಥರ ಮಾಡಿಸ್ಕೊಂಬಂದಿದ್ದೀನಿ ನಾನೇ. 2 ಕುಡ್ಲ ವೆಲ್ಡಿಂಗಿಗೆ ಕಿಸ್ಕೊಂಡು ಈ ಥರ ಹಾಕಿ ಮಾಡಿಸ್ಕೊಂಬಂದಿದ್ದೀನಿ. ಆರಾಮಾಗೈತೆ. ನಿಂತ ಜಾಗದಾಗೆ ಇದನ್ನು ಬಳ್ಕೊಬೋದು. ಒಂದು 7-8 ಜನ ಮಾಡೋ ಕೆಲಸನ ಒಬ್ಬನೇ ಮಾಡ್ಕೊಬೋದು. ತೋರಿಸ್ತೀನಿ ಹೆಂಗೆ ಅಂತ ನೋಡಿ. ಒಂದೇ ಕೈಯಲ್ಲೇ ನಾನು ಬಳ್ಕೊತಾ ಇದ್ದೀನಿ. 2 ಕೈಯಲ್ಲೂ ಬಳ್ಕೊಂಡ್ರೆ ಚೆಂದ. ನಾನು ಯಾಕೆಂದ್ರೆ ಒಂದು ಕಡೆ ವಿಡಿಯೋ ಮಾಡ್ತಾಯಿದ್ದೀನಿ ಮೊಬೈಲಲ್ಲಿ. ಹಿಂಗೆ ಆರಾಮಾಗಿ ಬಳ್ಕೊಬೋದು. ಒಂದು ಸ್ವಲ್ಪನೂ ಕಷ್ಟ ಅನ್ಸಲ್ಲ. ಈ ಥರ ಹಿಂಗೆ ತೆಕ್ಕ ಹಾಕೊಂಬಿಟ್ಟು ಈ ಕಡೆಯಿಂದಲೂ ಹಿಂಗೆ ಇಕ್ಕೊಂಬಿಟ್ರೆ ಒಂದು ತೆಕ್ಕೆ ಆಗ್ತೈತೆ. ಲಾಸ್ಟ್ಗೆ ಆರಾಮಾಗಿ ನಾವು ಕಂತೆ ಕಟ್ಕೊಬೋದು. ನೀಟ್ನೆಸ್ಸಾಗಿ ಕಂತೆ ಕಟ್ಕೊಬೋದು. ಇಲ್ಲಿ ಕಂತೆ ಕಟ್ಟಿರೋದು ತೋರಿಸ್ತೀನಿ. 7-8 ಜನ ಮಾಡೋ ಕೆಲಸ ಕೇವಲ ಒಂದೇ ಕೈಯಲ್ಲೇ ಮಾಡ್ಬೋದು. ಅಂದರೆ 2 ಕೈಯಲ್ಲೂ ಮಾಡಬೇಕು. ನಾನು ಒಂದೇ ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ನಲ್ಲ, ಹಂಗಾಗಿ ಗೊತ್ತಾಗ್ತಾಯಿಲ್ಲ. ಕಡಿಮೆ ದರದಲ್ಲಿ ಆಗೈತೆ. ಬರೀ 100 ರೂಪಾಯಿ ಖರ್ಚಾಗೈತೆ. ಆದರೆ ಒಂದು 7-8 ಜನ ಮಾಡೋ ಕೆಲಸನ ಒಬ್ಬನೇ ಮಾಡ್ಕೊಬೋದು.